Welcome to BTL Farmer. ನಾನು ನಿಮ್ಮ ತಿಪ್ಪೇಶ್ ಮಾತಾಡ್ತಾಯಿದ್ದು ಸಿದ್ದಮನಹಳ್ಳಿಯಿಂದ. ಇವತ್ತು ಕಲ್ಲಾರ್ಸೋ ಮಿಷಿನ್ ಬಗ್ಗೆ ಮಾತಾಡೋಣ. ಅದು ಯಾವ ಥರ ಮಿಷಿನ್ ಕಲ್ಲಾರ್ಸುತ್ತಂತ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ. ನೋಡಿ ಈ ಥರ ಹಾಕ್ಕೊಂಬಿಟ್ಟು ಕಲ್ಲಾರಿಸ್ತದೆ ಮಿಷಿನ್ನು. ನೋಡಿ ಈ ಥರ ಮುಂದ್ಗಡೆ ಡೋಸಿಂಗ್ ಮಾಡ್ಕೊಂತ ಹೋಗುತ್ತೆ. ಡೋಸಿಂಗ್ ಮಾಡ್ಕೊಂಡ್ರಿಂದ ನಿಮಗೆ ಮಣ್ಣು ಕಲ್ಲು ಮತ್ತು ಕಸ ಏನಿದ್ರು ಕೂಡ ಕೆಳಗಡೆ ಬರುತ್ತೆ ನಿಮಗೆ. ನೋಡಿ ಕಲ್ಲು ಎತ್ತಾಗ್ತಿದೆ ಆಲ್ರೆಡಿ ಹಿಂದೆಗಡೆಗೆ. ತುಂಬ ಧೂಳು ಆದರೂ ಪರವಾಗಿಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಕಲ್ಲು ಎತ್ತಾಕಿದರೆ ಧೂಳು ಬಂದೇ ಬರುತ್ತೆ ಮಣ್ಣಲ್ಲಿ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಕಲ್ಲು ಯಾವ ಥರ ಕ್ಲೀನ್ ಆದಮೇಲೆ ಯಾವ ಥರ ಕಾಣುತ್ತಂತೆ ನೋಡಿ. ಹಿಂದ್ಗಡೆ ಹೊಲ ಎಲ್ಲ ಕಲ್ಲಾರ್ಸಾಗಿದೆ ಆಲ್ರೆಡಿ. ಕಲ್ಲಾರ್ಸಾದ್ಮೇಲೆ ಹಿಂದ್ಗಡೆ ಅಂತ ಒಂದು ಚಿಕ್ಕ ಕಲ್ಲು ಸತ್ತಿಗಿಲ್ಲ, ಆ ಥರ ಆರಿಸ್ತಾಯಿದೆ. ಯಾಕಂದರೆ ಈ ಕಲ್ಲೆಲ್ಲ ಆರಿಸಿ ಆದಮೇಲೆ ಹಿಂದ್ಗಡೆ ಇದು ನೋಡಿ, ಇದರಲ್ಲಿ ಲೋಡ್ ಮಾಡ್ಕೊಂಡು ಇದನ್ನು ಯಾವ ಥರ ನಿಮಗೆ ಟ್ಯಾಕ್ರಿಗೆ ಡಂಪ್ ಮಾಡುತ್ತಂತೇಳಿ ನಾನು ತೋರಿಸ್ಕೊಡ್ತೀನಿ. ಯಾಕಂದರೆ ಹಿಂದ್ಗಡೆ ನಾವು ಟ್ಯಾಕ್ರಿ ಹಿಂದೆ ಇರಲೇಬೇಕು, ಯಾಕಂದರೆ ತುಂಬಿದ ಮೇಲೆ ಅನ್ಲೋಡ್ ಮಾಡ್ಕೊಂಡು ಬೇರೆ ಕಡೆ ಹಾಕೋಕ್ಕೆ ಈಸಿ ಆಗುತ್ತೆ. ಟ್ಯಾಕ್ರಿ ಇದ್ದರೆ ಇಲ್ಲ ಅಂತೇಳಿದ್ರೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಅಲ್ಲೆಲ್ಲ ಅನ್ಲೋಡ್ ಮಾಡ್ಕೊಂಡ್ರೆ ಮತ್ತೆ ಅದನ್ನ ಎತ್ತಾಕೋಕ್ಕೆ JCB ತರಿಸೋಕ್ಕಾಗುತ್ತೆ. ಆದರೆ ಟ್ಯಾಕ್ರಿ ಇರೋದ್ರಿಂದ ತುಂಬ ಉಪಯುಕ್ತ. ಹಿಂದ್ಗಡೆ ಫುಲ್ ಲೋಡ್ ಮಾಡ್ಕೊಂಡು ಆದಮೇಲೆ ಟ್ಯಾಕ್ರಿಗೆ ಅನ್ಲೋಡ್ ಮಾಡ್ತಿದೆ ನೋಡಿ. ಈ ಥರ ಟೆಕ್ನಿಕ್ ಇರೋದ್ರಿಂದ ತುಂಬ ಉಪಯುಕ್ತ. ಯಾಕಂದರೆ ಕೂಲರ್ ಬೇಕಂದರೆ ಒಂದು ಏನಿಲ್ಲ ಅಂದರೂ 30-40 ಜನ ಕೂಲರ್ ಬೇಕಾಗುತ್ತೆ ನೋಡಿ. ಈ ಥರ ಕಲ್ಲು ಎತ್ತಾಕ್ತಿರೋದು. ಇದೇ ಥರ ವೀಡಿಯೋಗೆ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.